ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ 4 ಪೆಟಲ್ಸ್ 4 ಲೇಯರ್ ಫ್ಲವರ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಯಾರಿಗೆಲ್ಲ ಈ ರೀತಿ ಫ್ಲವರ್ ಹಾಕೋದು ಇಷ್ಟ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ತುಂಬಾ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್. ಇದು ನೋಡಿ, ನೀವು ನೋಡ್ಬೋದು. ನೋಡಿ, 1 2 3 4 4 ಪೆಟಲ್ಸ್, 1 2 3 4 4 ಲೇಯರ್. ಸೊ ಡಬಲ್ ಕಲರ್ ಅಲ್ಲಿ ಹಾಕಿರೋಂಥ ಫ್ಲವರ್ ಇದು. ನಮಗೆ ಯಾವ ಕಲರ್ ಬೇಕು, ಇವಾಗ ನಮಗೆ ಸೀರೆ ಮ್ಯಾಚಿಂಗ್ ಸಿಗೋದಿಲ್ಲ ಅಥವಾ ಮಕ್ಳಿಗೆ ಡ್ರೆಸ್ಸಿಗೆ ಮ್ಯಾಚಿಂಗ್ ಸಿಗೋದಿಲ್ಲ ಅಂತ ಟೈಮಲ್ಲಿ ನೀವು ಈ ರೀತಿ ಮಾಡಿಬಿಟ್ಟು ಮಕ್ಳಿಗೆ ಹೇರ್ ಬ್ಯಾಂಡಿಗೂ ಹಾಕೋಬಹುದು, ನೀವು ಕ್ಲಿಪ್ಪಿಗೆ ಕೂಡ ಹಾಕೋಬಹುದು. ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ, ಮತ್ತು ನಾವೇ ಮಾಡಿದ್ದು ಅನ್ನೋ ಖುಷಿನೂ ಇರುತ್ತೆ. ಹಾಗೆ ನಮಗೆ ಯಾವ ಕಲರ್ ಬೇಕು, ನಾವು ಹೊರಗಡೆ ಪರ್ಚೇಸ್ ಮಾಡೋದಕ್ಕೆ ಸಿಗಲ್ಲ ಅನ್ನೋಂಥ ಕಲರ್ನ ಈ ರೀತಿ ನಾವೇ ಮಾಡ್ಬಿಟ್ಟು ಹಾಕೋಬಹುದು. ಸೊ ತುಂಬಾ ಕ್ಯೂಟ್ ಆಗಿರುತ್ತೆ. ಕಲರ್ ಕಾಂಬಿನೇಷನ್ ಅಷ್ಟೇ, ನಮಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು, ನಮಗೆ ಮ್ಯಾಚಿಂಗ್ ಯಾವ ಕಲರ್ ಬೇಕು ಆ ಕಲರ್ ಅಲ್ಲಿ ನಾವು ಹಾಕೋಬಹುದು. ಸೊ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದೊಂಥರ ರೋಸ್ ಪೆಟಲ್ಸ್ ಇದ್ದಂಗೆ ಇರುತ್ತೆ. ನೀವು ಸೆಂಟ್ರಿಗೆ ಒಂದು ಬೀಡ್ಸ್ ಹಾಕೊಂಡ್ರೆ ಇದು ಕಂಪ್ಲೀಟ್ ಆಗಿ ರೋಸ್ ಪೆಟಲ್ಸ್ ಇದ್ದಂಗೆ ಇರುತ್ತೆ. ಸೊ ರೋಸ್ ಫ್ಲವರ್ ಇದ್ದಂಗೆ ಕಾಣಿಸುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಇದಂತೂ ತುಂಬಾನೇ ಕ್ಯೂಟ್ ಆಗಿ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ, ನಾನು ಇಲ್ಲಿ ಒಂದು 5 ಕಲರ್ ಅಲ್ಲಿ ಹಾಕಿದ್ದೀನಿ ಫ್ಲವರು. ಸೊ ಎಲ್ಲ ಡಬಲ್ ಕಲರ್ ಅಲ್ಲೇ ಹಾಕಿರೋವಂಥದ್ದು. ಸೊ ಈ ರೀತಿ ಫ್ಲವರ್ನ 4 ಪೆಟಲ್ಸ್ 4 ಲೇಯರ್ ಫ್ಲವರ್ನ ಸಿಂಗಲ್ ಕಲರ್ ಅಲ್ಲಿ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನೀವು ಸಿಂಗಲ್ ಕಲರ್ ಬೇಕು ಅನ್ನೋರು ಅದನ್ನ ನೋಡ್ಬಿಟ್ಟು ಹಾಕೊಳ್ಬಹುದು. ಸೊ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಇದನ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ನೋಡೋದಾದ್ರೆ ನಾನಿಲ್ಲಿ ವೈಟ್ ಕಲರ್ ಉಲ್ಲನ್ ತಗೊಂಡಿದ್ದೀನಿ. ವೈಟ್ ಕಲರ್ಗೆ ಕಾಂಬಿನೇಷನ್ ಆಗಿ ಪೀಚ್ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ. ಈ 2 ಕಾಂಬಿನೇಷನ್ ಅಲ್ಲಿ ನಾನು ಇವತ್ತು ಫ್ಲವರ್ನ 4 ಪೆಟಲ್ಸ್ 4 ಲೇಯರ್ ಫ್ಲವರ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ 3.0 mm ಕ್ರೋಶಾ ತಗೊಂಡಿದ್ದೀನಿ. ಸೂಜಿ ಬೇಕು, ಸಿಸರ್ ಅಥವಾ ಟ್ರಿಮ್ಮರ್ ಬೇಕು, ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಫ್ಲವರ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟ್ ನಾನಿಲ್ಲಿ ವೈಟ್ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ. ನೋಡಿ, ತುದಿನ ಹೀಗೆ ಇಟ್ಕೊಂಡು ಹೀಗೆ ಒಂದು ರೌಂಡ್ ಸುತ್ಕೋಬೇಕು. ಈಗ ಒಂದು ರೌಂಡ್ ಸುತ್ಕೊಂಡು ನೋಡಿ, ಇದ್ರ ಒಳಭಾಗದಿಂದ ಕ್ರೋಶ ಹಾಕಿ ಉಲ್ಲನ್ನ ಎಳ್ಕೊಂಡು ನಾಟ್ ಹಾಕೋಬೇಕು. ನೋಡಿ ಹೀಗೆ. ಇದು ಮ್ಯಾಜಿಕ್ ಸರ್ಕಲ್. ಸೊ ಮ್ಯಾಜಿಕ್ ಸರ್ಕಲ್ ಹಾಕೋದು ಯಾರಿಗೆಲ್ಲ ಗೊತ್ತಿಲ್ಲ, ಮ್ಯಾಜಿಕ್ ಸರ್ಕಲ್ದು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಹಾಕೋಬಹುದು. ಸೊ ನೋಡಿ, 1 2 3 4 5 ಚೈನ್ ಹಾಕೊಂಡಿದ್ದೀನಿ. 5 ಚೈನ್ ಹಾಕೊಂಡು ಈ ಮ್ಯಾಜಿಕ್ ಸರ್ಕಲ್ ಒಳಭಾಗಕ್ಕೆ 1 ಡಬಲ್ ಕ್ರೋಶೆ ಹಾಕೋಬೇಕು, ಮತ್ತೆ 2 ಚೈನ್ ಹಾಕೋಬೇಕು, ಮತ್ತೆ 1 ಡಬಲ್ ಕ್ರೋಶೆ ಮ್ಯಾಜಿಕ್ ಸರ್ಕಲ್ ಒಳಭಾಗಕ್ಕೆ ಹಾಕೋಬೇಕು. ನೋಡಿ, ಮತ್ತೆ ಇಲ್ಲಿ 2 ಚೈನ್ ಹಾಕೋಬೇಕು, 1 ಡಬಲ್ ಕ್ರೋಶೆ ಮ್ಯಾಜಿಕ್ ಸರ್ಕಲ್ ಒಳಭಾಗಕ್ಕೆ ಹಾಕೊಂಡು ಮತ್ತೆ ಇಲ್ಲಿ 2 ಚೈನ್ ಹಾಕೋಬೇಕು. ಸೊ ನಮಗೆ 4 ಪೆಟಲ್ಸ್ಗೆ ನೋಡಿ 1 2 3 4 ಡಬಲ್ ಕ್ರೋಶೆ ಬಂದಿದೆ. ನಾವು ಸ್ಟಾರ್ಟಿಂಗ್ ಏನು ಚೈನ್ ಹಾಕೊಂಡಿದೀವಲ್ವಾ, ಈ ಚೈನು 1 ಡಬಲ್ ಕ್ರೋಶೆಗೆ ಕೌಂಟ್ ಆಗುತ್ತೆ. ಸೊ ಇವಾಗ ಈ ಸೆಂಟ್ರಲ್ ಇರೋ ಉಲ್ಲನ್ ಇಟ್ಕೊಂಡು ಹೇಳಿದ್ರೆ ಇಲ್ಲಿ ನಮ್ಗೆ ಹೋಲ್ ಇದೆಯಲ್ಲ, ಈ ಹೋಲ್ ಕ್ಲೋಸ್ ಆಗುತ್ತೆ. ಇವಾಗ ಇಲ್ಲಿಂದ 3ನೇ ಚೈನಿಗೆ ನಾವು ಸ್ಲಿಪ್ ಸ್ಟಿಚ್ ಹಾಕೊಂಡು ಈ ರೌಂಡ್ ನ ಫಿನಿಶ್ ಮಾಡ್ಕೋಬೇಕು. ನೋಡಿ, 1 2 3. ನೀವು ಕೆಳಭಾಗದಿಂದ 3ನೇ ಚೈನ್ ಗೊತ್ತಾಗಿಲ್ಲ ಅಂದ್ರೆ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಹಾಕಿದಿರಲ್ಲ, ಇಲ್ಲಿ 2 ಚೈನು ಬಿಟ್ಟು 3ನೇ ಚೈನಿಗೆ ನೀವು 1 ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಈ ರೌಂಡ್ ನ ಫಿನಿಶ್ ಮಾಡ್ಕೋಬೇಕು. ನೋಡಿ ಹೀಗೆ. ನೋಡಿ, ಇವಾಗ 4 ಪೆಟಲ್ಸ್ಗೆ ನಮ್ಗೆ ಇಲ್ಲಿ 4 ಹೋಲ್ಸ್ ಬಂದಿದೆ. ಇವಾಗ ಈ 2 ಚೈನ್ ಗ್ಯಾಪ್ ಇದೆಯಲ್ಲ, ಈ 2 ಚೈನ್ ಗ್ಯಾಪಿಗೆ 1 ಸಿಂಗಲ್ ಕ್ರೋಶೆ ಹಾಕೊಂಡು 1 ಚೈನ್ ಹಾಕೊಂಡು ಮತ್ತೆ ಅದೇ ಲೂಪ್ ಒಳಗಡೆ 3 ಡಬಲ್ ಕ್ರೋಶೆನ ಹಾಕೋಬೇಕು. ನೋಡಿ ಹೀಗೆ 2. ನೋಡಿ, ಡಬಲ್ ಕ್ರೋಶೆ ಯಾವ ರೀತಿ ಹಾಕೊಳ್ಳೋದಂದ್ರೆ ಹೀಗೆ ಇಟ್ಕೊಂಡು ಇದ್ರೊಳಭಾಗದಿಂದ ಮತ್ತೆ ಉಲ್ಲನ್ ಎಳ್ಕೋಬೇಕು. ಅವಾಗ ನಮ್ಗೆ ಇಲ್ಲಿ 3 ಲೂಪ್ ಕ್ರಿಯೇಟ್ ಆಗುತ್ತೆ. 2 ಲೂಪಿಗೆ ಒಂದ್ಸತಿ, 2 ಲೂಪಿಗೆ ಒಂದ್ಸತಿ. ನೋಡಿ, ಇವಾಗ 3 ಡಬಲ್ ಕ್ರೋಶೆ ಆಗಿದೆ. ಇಲ್ಲಿ ಮತ್ತೆ 1 ಚೈನ್ ಹಾಕೊಂಡು ಮತ್ತೆ 1 ಸಿಂಗಲ್ ಕ್ರೋಶೆನ ಹಾಕೊಳ್ತೀನಿ.
ಸೊ ಇವಾಗ ನಾವೇನು ಹಾಕ್ಕೊಂಡ್ವಿ, ಒಂದು ಪೆಟಲಿಗೆ ಮಾತ್ರ ಸ್ಟಾರ್ಟಿಂಗಲ್ಲಿ ನಾವು ಒಂದು ಸಿಂಗಲ್ ಕ್ರೋಶೆ ಒಂದು ಚೈನ್ ಹಾಕೊಂಡಿರ್ತೀವಲ್ವಾ, ಎಂಡಿಂಗಲ್ಲೂ ನಾವು ಅದೇ ರೀತಿನೇ ಹಾಕ್ಕೊಳ್ಬೇಕು. ಈಗ ಪಕ್ಕದಲ್ಲಿ ಇದೆಯಲ್ಲ 2 ಚೈನ್ ಗ್ಯಾಪು, ಈ ಗ್ಯಾಪಲ್ಲಿ ಸೇಮ್ ಫಸ್ಟ್ ಪೆಟಲ್ಗೆ ನಾವು ಯಾವ ರೀತಿ ಹಾಕ್ಕೊಂಡ್ವಿ, ಒಂದು ಸಿಂಗಲ್ ಕ್ರೋಶೆ ಒಂದು ಚೈನು ಮತ್ತೆ 3 ಡಬಲ್ ಕ್ರೋಶೆ, ಆಮೇಲೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಈ ಪೆಟಲ್ಸ್ನ ಕ್ಲೋಸ್ ಮಾಡ್ಕೋಬೇಕು. ನೋಡಿ ಹೀಗೆ. ಈಗ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇದೆಯಲ್ಲ 2 ಚೈನ್ ಗ್ಯಾಪು, ಅಲ್ಲಿಗೆ ಇನ್ನೊಂದು ಪೆಟಲ್ನ ಹಾಕ್ಕೊಳ್ಬೇಕು. 3 ಡಬಲ್ ಕ್ರೋಶೆ, ಮತ್ತೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ ಅದೇ ಲೂಪ್ ಒಳಗಡೆ. ನೋಡಿ 3 ಪೆಟಲ್ಸ್ ರೆಡಿ ಆಯ್ತು. ಇವಾಗ ಅದ್ರ ಪಕ್ಕದ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನು 3 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆನೆ ಹಾಕೋಬೇಕು. ಸೊ ಕ್ರೋಶ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ಸ್ಟಿಚಸ್ ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಹಾಕೋಬಹುದು. ಇದ್ರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ಅದ್ರಲ್ಲಿ ನೋಡ್ಬಿಟ್ಟು ಹಾಕೋಬಹುದು. ಸೊ ಇವಾಗ ನೋಡಿ 4 ಪೆಟಲ್ ನಮಗೆ ರೆಡಿ ಆಯ್ತು. 4 ಪೆಟಲ್ ರೆಡಿ ಆಯ್ತಲ್ವಾ. ಇವಾಗ ಇಲ್ಲಿ ನೋಡಿ ಫಸ್ಟ್ ಪೆಟಲ್ ಹಾಕೊಂಡಿದ್ವಲ್ಲ, ಆ ಚೈನ್ ಸ್ಪೇಸ್ ಇದೆಯಲ್ವಾ, ಅಲ್ಲಿಗೆ ಕ್ರೋಶ ಮೇಲ್ಭಾಗದಿಂದ ಹಿಂಭಾಗ ಕ್ರೋಶ ಹಾಕಿ ಉಲ್ಲನ್ ಎಳ್ಕೊಂಡು ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ನೋಡಿ ಇವಾಗ ಈ ರೌಂಡ್ ಕ್ಲೋಸ್ ಆಯ್ತು. ಇವಾಗ ಸೆಕೆಂಡ್ ರೌಂಡಿಗೆ ಪೆಟಲ್ಸ್ ಬರಬೇಕು. ಇಲ್ಲಿ ಉಲ್ಲನ್ ಮೇಲ್ಭಾಗದಲ್ಲಿದೆ, ಅದು ಹಿಂಭಾಗಕ್ಕೆ ಬರ್ಬೇಕಲ್ವಾ. ನೋಡಿ ಲಾಸ್ಟ್ ಪೆಟಲ್ ಹಾಕೊಂಡಿದ್ವಲ್ಲ, ಅಲ್ಲಿ ಹಿಂಭಾಗದಿಂದ ಮುಂಭಾಗ ಕ್ರೋಶ ತಗೊಂಡು ಈ ಉಲ್ಲನ್ ಇದೆಲ್ಲ ನೋಡಿ ಹೀಗೆ ಇಟ್ಕೊಂಡು ಎಳ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅವಾಗ ನೋಡಿ ಮುಂಭಾಗದಲ್ಲಿರೋ ಉಲ್ಲನ್ನು ಹಿಂಭಾಗಕ್ಕೆ ಬರುತ್ತೆ. ಸೊ ಸೆಕೆಂಡ್ ಲೇಯರ್ ಪೆಟಲ್ನ ಹಾಕೊಳ್ಳೋಣ. ನೋಡಿ ಇಲ್ಲಿ 1 2 3 4 ಚೈನ್ ಹಾಕೊಂಡಿದ್ದೀನಿ. ನೋಡಿ ಈ ಡಬಲ್ ಕ್ರೋಶೆಗೆ ನಾನು 4 ಚೈನ್ ಹಾಕೊಂಡಿದ್ದು. ಸೊ ಇವಾಗ ಈ ಪೆಟಲ್ ಇದೆಯಲ್ಲ, ಈ ಪೆಟಲ್ ಒಳಭಾಗದಿಂದ ನೋಡಿ ಈ ಪೆಟಲ್ ಹಿಂಭಾಗಕ್ಕೆ ಕ್ರೋಶ ಬರಬೇಕು. ಇಲ್ಲಿ ಡಬಲ್ ಕ್ರೋಶೆ ಇದೆ, ಈ ಡಬಲ್ ಕ್ರೋಶೆ ಮೇಲ್ಭಾಗದಿಂದ ಕ್ರೋಶ ಹಿಂಭಾಗಕ್ಕೆ ಹೋಗ್ಬೇಕು. ಹೋಗಿ ನೋಡಿ ಉಲ್ಲನ್ನ ಮುಂಭಾಗಕ್ಕೆ ಎಳ್ಕೊಂಡು ಈ ಡಬಲ್ ಕ್ರೋಶೆ ಇದೆಯಲ್ಲ ಇದ್ರ ಮೇಲ್ಭಾಗದಿಂದ ಹಿಂಭಾಗಕ್ಕೆ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಅವಾಗ ಇಲ್ಲಿ ನಾವೇನು ಡಬಲ್ ಕ್ರೋಶೆ ಹಾಕೊಂಡಿದೀವಲ್ವ, ಈ ಡಬಲ್ ಕ್ರೋಶೆಗೆ ಇದನ್ನ ನಾವು ಲಾಕ್ ಮಾಡ್ಕೊಂಡಿದ್ದು. ಈಗ ಮತ್ತೆ 4 ಚೈನು ನೋಡಿ ಇಲ್ಲಿ ಪಕ್ಕದಲ್ಲಿ ನೋಡಿ, ನೀವು ಈ ರೀತಿ ಕೂಡ ಹಾಕೋಬಹುದು. ನೀವು ಫ್ರಂಟ್ ಇಂದ ನೋಡಿ ಕನ್ಫ್ಯೂಸ್ ಆಗುತ್ತೆ. ಸೊ ಬ್ಯಾಕ್ ಸೈಡ್ ಇಂದ ನೋಡೋದಾದ್ರೆ ನೋಡಿ ಹೀಗೆ ಈ ಡಬಲ್ ಕ್ರೋಶೆ ಏನಿದೆ, ಈ ಡಬಲ್ ಕ್ರೋಶೆಗೆ ನೋಡಿ ಈ ರೀತಿ ಹಾಕೊಂಡು ಇದು ಈಸಿ ಮೆಥಡ್ ನಿಮ್ಗೆ. ನೋಡಿ ಹೀಗೆ ಹಿಂಭಾಗದಿಂದಾನೇ ಈಸಿಯಾಗಿ ತಗೊಳ್ಬಹುದು. 2 3 4 ನೋಡಿ ಇವಾಗ 4 ಪೆಟಲ್ಸಿಗೂ ಚೈನ್ನ ರೆಡಿ ಮಾಡ್ಕೊಂಡಿದೀವಿ. ಇಲ್ಲಿ ಫಸ್ಟ್ ಚೈನ್ ಹಾಕೊಂಡಿದ್ವಲ್ಲ, ಫಸ್ಟ್ ಪೆಟಲ್ ಹಾಕೋದಕ್ಕೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ಇವಾಗ ಈ ಚೈನ್ ಸ್ಪೇಸ್ ಇದೆಯಲ್ಲ, ಈ ಚೈನ್ ಸ್ಪೇಸಿಗೆ ಒಂದು ಸಿಂಗಲ್ ಕ್ರೋಶೆ ಪ್ರತಿಯೊಂದು ಪೆಟಲ್ನ ಹಾಕೋಬೇಕಾದ್ರೂ, ಪ್ರತಿಯೊಂದು ದಳ ಹಾಕೋಬೇಕಾದ್ರೂ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಒಂದು ಚೈನ್ ಸ್ಟಾರ್ಟಿಂಗ್ ಅಲ್ಲಿ ಹಾಕೋಬೇಕು, ಮತ್ತೆ ಒಂದು ಚೈನ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶೆ ಎಂಡಿಂಗ್ ಅಲ್ಲಿ ಹಾಕೋಬೇಕು. ಈಗ ಫಸ್ಟ್ ಲೇಯರ್ ಅಲ್ಲಿ ನೋಡಿ 3 ಡಬಲ್ ಕ್ರೋಶೆ ಹಾಕೊಂಡಿದ್ಯಲ್ವಾ, ಸೆಕೆಂಡ್ ಲೇಯರ್ ಅಲ್ಲಿ 5 ಡಬಲ್ ಕ್ರೋಶೆನ ಹಾಕೋಬೇಕು. 2 3 4 5 ಮತ್ತೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ. ಇವಾಗ ನೋಡಿ ಈ ಪೆಟಲ್ಗಿಂತ ಈ ಪೆಟಲ್ಲು ದೊಡ್ಡದಾಗಿ ಕಾಣುತ್ತೆ. ಈಗ ಅದ್ರ ಪಕ್ಕದ ಚೈನ್ ಸ್ಪೇಸ್ ಇದೆಯಲ್ಲ, ಆ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನು ಮತ್ತೆ 5 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ. ಮತ್ತೆ ಒಂದು ಚೈನ್ ಹಾಕೋಬೇಕು, ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಇವಾಗ ಈ ಪೆಟಲು ಫಿನಿಶ್ ಆಯ್ತು. ಇನ್ನು 2 ಪೆಟಲ್ ಇದೆ, ಇದೇ ರೀತಿ ಹಾಕೊಳ್ಬೇಕು.
ಸೊ ಫಸ್ಟ್ ಪೆಟಲ್ನ ನಾವು ಯಾವ ರೀತಿ ಹಾಕ್ಕೊಳ್ತೀವಿ, ಮಿಕ್ಕಿದ 3 ಪೆಟಲ್ಸ್ನು ಅದೇ ರೀತಿನೇ ಹಾಕ್ಕೊಳ್ಬೇಕು. ನೋಡಿ ಹೀಗೆ. ಇವಾಗ ಫಸ್ಟ್ ಲೇಯರ್ ಅಲ್ಲಿ ನಾವು ಯಾವ ರೀತಿ ಸ್ಲಿಪ್ ಸ್ಟಿಚ್ ಹಾಕೊಂಡು ಹುಲ್ಲನ್ನ ಹಿಂಭಾಗಕ್ಕೆ ತಗೊಂಡ್ವಿ, ಅದೇ ರೀತಿ ಸೆಕೆಂಡ್, ಥರ್ಡ್, ಫೋರ್ತ್ 4 ಲೈನಲ್ಲೂ ಅದೇ ರೀತಿನೇ ನಾವು ಸ್ಲಿಪ್ ಸ್ಟಿಚ್ ಹಾಕೊಂಡು ಕ್ರೋಶಾನ ಹಿಂಭಾಗಕ್ಕೆ ತಗೊಳ್ಬೇಕು. ಸೊ ನೋಡಿ ಇವಾಗ ನಮಗೆ 2 ಲೇಯರ್ ರೆಡಿ ಆಗಿದೆ. ಇವಾಗ 3ನೇ ಲೇಯರ್ನ ಹಾಕೊಳ್ಳೋಣ. ನೋಡಿ 1 2 3 4 5 6 ಚೈನ್ ಹಾಕೊಂಡು ನೋಡಿ ಹೀಗೆ ಇಟ್ಕೋಬೇಕು. ನೋಡಿ ನಿಮ್ಗೆ ಇಲ್ಲಿ ನೀಟಾಗಿ ಕಾಣುತ್ತೆ. ಇದು ಡಬಲ್ ಕ್ರೋಶೆ, ಇದು ಡಬಲ್ ಕ್ರೋಶೆ. ಸೊ ಈ ಡಬಲ್ ಕ್ರೋಶೆ ಒಳಭಾಗದಿಂದ ಮೇಲ್ಭಾಗಕ್ಕೆ ಕ್ರೋಶೆ ತಗೊಂಡು ಹುಲ್ಲನ್ನು ಎಳ್ಕೊಂಡು ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತೆ 6 ಚೈನ್ ಹಾಕೋಬೇಕು. 4 5 6. ಮತ್ತೆ ನೋಡಿ ಪಕ್ಕದಲ್ಲಿ ಇದೆಯಲ್ವಾ, ಪಕ್ಕ ಇರೋ ಡಬಲ್ ಕ್ರೋಶೆಗೆ ಹಾಕೋಬೇಕು. 1 2 3 4 5 6. ಒಂದು 2 3 4 5 6. ನೋಡಿ ಇವಾಗ 4ನೇ ಪೆಟಲಿಗೆ ರೆಡಿ ಆಗಿದೆ. ಫಸ್ಟ್ ಚೈನ್ ಹಾಕೊಂಡಿದೀವಲ್ವಾ, ಆ ಚೈನ್ ಸ್ಪೇಸಿಗೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಈಗ ಮತ್ತೆ ನೋಡಿ ಪೆಟಲ್ಸ್ ಹಾಕೋಬೇಕಾದ್ರೆ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನು. ಮತ್ತೆ ಫಸ್ಟ್ ರೌಂಡಲ್ಲಿ ಫಸ್ಟ್ ಲೇಯರ್ ಪೆಟಲ್ಸ್ ಅಲ್ಲಿ 3 ಡಬಲ್ ಕ್ರೋಶೆ ಹಾಕೊಂಡಿದ್ವಿ. ಸೆಕೆಂಡ್ ಲೇಯರ್ ಪೆಟಲ್ಸ್ ಅಲ್ಲಿ 5 ಡಬಲ್ ಕ್ರೋಶೆ ಹಾಕೊಂಡಿದ್ವಿ. ಇವಾಗ ಥರ್ಡ್ ಲೇಯರ್ ಅಲ್ಲಿ ನಾವು 7 ಡಬಲ್ ಕ್ರೋಶೆನ ಹಾಕೊಳ್ಬೇಕು. 3 4 5 6 7. ಮತ್ತೆ ಒಂದು ಚೈನ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಬೇಕು. ನೋಡಿ ಹೀಗೆ. ಇವಾಗ ಪಕ್ಕದ ಲೂಪ್, ಪಕ್ಕದ ಚೈನ್ ಸ್ಪೇಸ್ ಏನಿದೆ ಆ ಚೈನ್ ಸ್ಪೇಸ್ ಅಲ್ಲಿ ಪೆಟಲ್ಸ್ನ ಹಾಕೊಳ್ಬೇಕು. 1 2 3 4 5 6 7. ಮತ್ತೆ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ. ಚೈನು ಮತ್ತೆ ಸಿಂಗಲ್ ಕ್ರೋಶೆ ನೀವು ಮಿಸ್ ಮಾಡಿದ್ರೆ ಪೆಟಲ್ಸ್ ನೀಟಾಗಿ ಬರೋದಿಲ್ಲ. ಸೊ ಅದನ್ನ ಮಿಸ್ ಮಾಡ್ದಂಗೆ ಹಾಕೊಳ್ಬೇಕು. ಪ್ರತಿಯೊಂದು ಪೆಟಲ್ಸಿಗೂ ಹಾಕೊಳ್ಬೇಕು. 1 2 3 4 5 6 7. ಮತ್ತೆ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ. 3 ಪೆಟಲ್ ರೆಡಿ ಆಯ್ತಲ್ಲ. ಇದು ಲಾಸ್ಟ್ ಪೆಟಲ್. ಸಿಂಗಲ್ ಕ್ರೋಶೆ, ಒಂದು ಚೈನು, 1 2 3 4 5 6 7. ಮತ್ತೆ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ. ಈ ಪೆಟಲ್ ಫಿನಿಶ್ ಆಯ್ತು. ಫಸ್ಟ್ 2 ಲೇಯರ್ಗೆ ನಾವು ಯಾವ ರೀತಿ ಫಿನಿಶಿಂಗ್ ಮಾಡ್ಕೊಂಡ್ವಿ ಲೈನ್ನ, ಅದೇ ರೀತಿ ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ಸ್ಲಿಪ್ ಸ್ಟಿಚ್ ಹಾಕೊಂಡು ಮತ್ತೆ ನೋಡಿ ಹೀಗೆ ಹಿಂಭಾಗಕ್ಕೆ ಹುಲ್ಲನ್ನು ಎಳ್ಕೋಬೇಕು. ಈಗ ಹಿಂಭಾಗಕ್ಕೆ ಹುಲ್ಲನ್ನು ಎಳ್ಕೊಂಡ್ಮೇಲೆ 4ನೇ ಲೇಯರಿಗೆ ನಾವು ಕಲರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಇಲ್ಲಿ ಪೀಚ್ ಕಲರ್ ಹುಲ್ಲನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ಕಿಪ್ ನಾಟ್ ಹಾಕೊತಾ ಇದ್ದೀನಿ. ನೋಡಿ ಹೀಗೆ ಒಂದು ಸ್ಕಿಪ್ ನಾಟ್ ಹಾಕೊಂಡು ಇಲ್ಲಿದೆಯಲ್ವಾ, ಇಲ್ಲಿಗೆ ನಾವು ಇದನ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ ಈ ಲೂಪ್ ಒಳಗಡೆ ಬರಬೇಕು ಹೀಗೆ. ಇವಾಗ ಇಲ್ಲಿ ಮತ್ತೆ 4ನೇ ರೌಂಡ್ ಪೆಟಲ್ಸ್ ಹಾಕೋದಕ್ಕೆ ಚೈನ್ ಹಾಕೋಬೇಕು. ನೋಡಿ 1 2 3 4 5 6 7 8 ಚೈನ್ ಹಾಕೊಂಡಿದ್ದೀನಿ.
ನೋಡಿ ಫಸ್ಟು 3 ಲೇಯರ್ಗೆ ನಾವು ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿನೇ ಸೇಮ್ ಸ್ಟೆಪ್ ಎಲ್ಲ ಸೇಮ್, ಹಾಕೋ ಮೆಥಡ್ ಎಲ್ಲ ಸೇಮ್, ಬಟ್ ಚೈನು ಮತ್ತೆ ಡಬಲ್ ಕ್ರೋಶೆ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ. ಇದರಲ್ಲಿ ಕಲರ್ ಚೇಂಜ್ ಯಾವ ರೀತಿ ಮಾಡ್ಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಆಲ್ರೆಡಿ ನಾನು ಪ್ಲೇನ್ ಫ್ಲವರ್ 4 ಪೆಟಲ್ಸ್ದು 4 ಲೇಯರ್ ಫ್ಲವರ್ನ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಬೇಕಾದ್ರೆ ಹಾಕೋಬಹುದು. ಸಿಂಗಲ್ ಕಲರ್ ಹಾಕೋರು ಈ ರೀತಿ ಕಲರ್ನ ಚೇಂಜ್ ಬೇಕಾಗೋದಿಲ್ಲ. ಸೊ ಡಬಲ್ ಕಲರ್ ಬೇಕು ಅನ್ನೋರು ಈ ರೀತಿ ನೀವು ಕಲರ್ನ ಚೇಂಜ್ ಮಾಡ್ಕೋಬಹುದು. ಸೊ ಸೆಕೆಂಡ್ ಲೇಯರ್ಗೂ ನೀವು ಇದೇ ರೀತಿ ಚೇಂಜ್ ಮಾಡಿ ಹಾಕೋಬಹುದು. ಮತ್ತೆ ಥರ್ಡ್ ಲೇಯರ್ಗೆ ಈ ಉಲ್ಲನ್ ಹೀಗೆ ಬಿಟ್ಕೊಂಡು ಥರ್ಡ್ ಲೇಯರ್ಗೆ ವೈಟ್ ಹಾಕೊಂಡು ಮತ್ತೆ ನೀವು ಪೀಚ್ ಕಲರ್, ನೀವು ಯಾವ ಕಲರ್ ತಗೊಳ್ತೀರಾ ಆ ಕಲರ್ ಹಾಕೊಳ್ಬಹುದು. ಸೊ ನಾನಿಲ್ಲಿ ಲಾಸ್ಟ್ ಒಂದು ಲೇಯರ್ ಮಾತ್ರ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ 4 ಪೆಟಲ್ಸಿಗೂ ನಾನು ಚೈನ್ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ನೆಕ್ಸ್ಟ್ ರೌಂಡ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ನಾವು ಸ್ಕಿಪ್ ನಾಟ್ ಹಾಕೊಂಡು ಮಿಕ್ಕಿರೋ ಉಲ್ಲನ್ನು ಮತ್ತೆ ವೈಟ್ ಕಲರ್ ಉಲ್ಲನ್ ಏನ್ ಬಿಟ್ಟಿದೀವಲ್ಲ ಈ ಉಲ್ಲನ್ ಎರಡನ್ನೂ ಸೇರಿಸಿ ನಾವು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ ಹೀಗೆ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನು. ಮತ್ತೆ ನೋಡಿ ಇಲ್ಲಿ ಇವಾಗ 8 ಚೈನ್ ಹಾಕೊಂಡಿದೀವಲ್ವಾ, ಫಸ್ಟ್ ಲೇಯರ್ ಅಲ್ಲಿ 3 ಡಬಲ್ ಕ್ರೋಶೆ, ಸೆಕೆಂಡ್ ಲೇಯರ್ ಅಲ್ಲಿ 5 ಡಬಲ್ ಕ್ರೋಶೆ, ಥರ್ಡ್ ಲೇಯರ್ ಅಲ್ಲಿ 7 ಡಬಲ್ ಕ್ರೋಶೆ, ಈ 4ನೇ ಲೇಯರ್ ಅಲ್ಲಿ 9 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ 1 2 3 4 5 6 7 8 9. ನೋಡಿ 9 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕೊಳ್ಬೇಕು. ನೋಡಿ ಹೀಗೆ. ಇವಾಗ ಈ ಎಕ್ಸ್ಟ್ರಾ ಏನು ಉಲ್ಲನ್ ಇದೆಯಲ್ವಾ, ಈ ಎಕ್ಸ್ಟ್ರಾ ಇರೋ ಉಲ್ಲನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಈಗ ಅದ್ರ ಪಕ್ಕದಲ್ಲಿ ಇದೆಯಲ್ಲ ಚೈನು, ಆ ಚೈನ್ ಸ್ಪೇಸಿಗೆ ನಾವು ಪೆಟಲ್ನ ಹಾಕೋಬೇಕು. 1 2 3 4 5 6 7 8 9. ಮತ್ತೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ ಇದೇ ಲೂಪ್ ಒಳಗಡೆ. ಇವಾಗ 3ನೇ ಪೆಟಲ್ನ ಹಾಕೊಳ್ಬೇಕು. ಒಂದು ಸಿಂಗಲ್ ಕ್ರೋಶೆ ಒಂದು ಚೈನು ಮತ್ತೆ 9 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ. 1 2 3 4 5 6 7 8 9. ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ ಇದೆ ಲೂಪ್ ಒಳಗಡೆ. ನೋಡಿ ಇದು ಲಾಸ್ಟ್ ಲೇಯರ್ ಅಲ್ಲಿ ಲಾಸ್ಟ್ ಪೆಟಲ್ಲು. ಇದೊಂದು ಪೆಟಲ್ ಹಾಕೊಂಡ್ರೆ ನಮ್ಗೆ ಈ ಫ್ಲವರ್ ಫಿನಿಶ್ ಆಗುತ್ತೆ. 1 2
3 4 5 6 7 8 9 ಮತ್ತೆ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ. ಈ 3 ಲೇಯರ್ಗೆ ನಾವು ಯಾವ ರೀತಿ ರೌಂಡ್ ಫಿನಿಶ್ ಮಾಡ್ಕೊಂಡ್ವಿ ಅಲ್ಲ, ಅದೇ ರೀತಿ ಈ ರೌಂಡ್ ಕೂಡ ನಾವು ಫಿನಿಶ್ ಮಾಡ್ಕೋಬೇಕು. ನೋಡಿ ಹೀಗೆ. ಈಗ ಒಂದಿಷ್ಟು ಉಲ್ಲನ್ನ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ ನಮಗೆ 4 ಪೆಟಲ್ಸ್ದು 4 ಲೇಯರು ರೆಡಿ ಆಗಿದೆ. ಅದು ಡಬಲ್ ಕಲರ್ ಅಲ್ಲಿ ರೆಡಿ ಆಯ್ತು. ಇವಾಗ ನೋಡಿ ಈ ಉಲ್ಲನ್ ಇದೆಯಲ್ಲ, ಎಕ್ಸ್ಟ್ರಾ ಉಲ್ಲನ್ನು, ಇದನ್ನ ನಾನು ಸೂಜಿಗೆ ಪೋಣಿಸ್ಕೊಂಡು ಹಿಂಭಾಗದಲ್ಲಿ ಒಂದು ಪೆಟಲ್ಲಿಗೆ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಉಲ್ಲನ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಒಂದು ಫುಲ್ ಪೆಟಲ್ಲಿಗೆ ಬರೋ ರೀತಿ ನಾನು ಈ ಉಲ್ಲನ್ನ ಎಳ್ಕೊತೀನಿ. ಇವಾಗ ಈ ಎಕ್ಸ್ಟ್ರಾ ಇರೋ ಉಲ್ಲನ್ನ ನಾನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ ನಮಗೆ 4 ಪೆಟಲ್ಸ್ದು 4 ಲೇಯರ್ ಫ್ಲವರು ರೆಡಿ ಆಗಿದೆ. ಅದರಲ್ಲೂ ಡಬಲ್ ಕಲರ್ ಅಲ್ಲಿ ರೆಡಿ ಆಗಿದೆ. ಸೊ ಇದೇ ರೀತಿ ಫ್ಲವರ್ನ ಸಿಂಗಲ್ ಕಲರ್ ಯೂಸ್ ಮಾಡಿಕೊಂಡು ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ತೀನಿ. ನೀವು ಸಿಂಗಲ್ ಕಲರ್ ಅಲ್ಲಿ ಹಾಕೊಳ್ಳೋರು ಅದ್ರಲ್ಲಿ ನೋಡ್ಬಿಟ್ಟು ಹಾಕೋಬಹುದು. ಸೊ ನೋಡಿ ನಾನೆಲ್ಲ ಆಲ್ರೆಡಿ 4 ಕಲರ್ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸೇರಿಸಿ 5 ಕಲರ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಬಂದಿದೆ ಫ್ಲವರ್ ಇದು. ಸೊ ನೋಡೋದಕ್ಕೂ ಅಷ್ಟೇ ತುಂಬಾನೇ ಕ್ಯೂಟ್ ಆಗಿ ಬಂದಿದೆ. ಸೊ ನೀವು ಈ ರೀತಿ ಹಾಕ್ಬಿಟ್ಟು ಹೇರ್ ಬ್ಯಾಂಡ್ಸ್ಗೆ, ಹೇರ್ ಕ್ಲಿಪ್ಸ್ಗೆ ಎಲ್ಲ ಹಾಕೋಬಹುದು. ಸೊ ತುಂಬಾ ಕ್ಯೂಟ್ ಆಗಿರುತ್ತೆ. ನಾವೇ ಮಾಡಿದ್ದು ಅನ್ನೋ ಖುಷಿನೂ ನಮಗಿರುತ್ತೆ. ಮತ್ತೆ ನಮಗೆ ಬೇಕಾಗಿರೋ ಕಲರ್ ಮ್ಯಾಚಿಂಗು ಕ್ಲಿಪ್ಸ್ ಆಗಲಿ ಬ್ಯಾಂಡ್ಸ್ ಆಗಲಿ ಸಿಗೋದಿಲ್ಲ. ಸೊ ಅವಾಗ ನೀವು ಈ ರೀತಿ ಮಾಡ್ಬಿಟ್ಟು ಹಾಕೋಬಹುದು. ನಮಗೆ ಬೇಕಾಗಿರೋ ಕಲರ್ ಅಲ್ಲಿ ನಾವೇ ಹಾಕೋಬಹುದು. ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ. ಸೊ ಮಕ್ಳಿಗೆ ಹೇರ್ ಬ್ಯಾಂಡಿಗೆಲ್ಲ ಈ ರೀತಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅವರು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ. ಸೊ ಈ ರೀತಿ ಫ್ಲವರ್ಸ್ ನ ನೀವು ಟ್ರೈ ಮಾಡಿ. ನೀವು ಟ್ರೈ ಮಾಡ್ಬಿಟ್ಟು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹುಲ್ಲನ್ನ ಬಳಸ್ಕೊಂಡು 4 ಪೆಟಲ್ಸ್ 4 ಲೇಯರ್ ಫ್ಲವರ್, ಅದನ್ನು ಡಬಲ್ ಕಲರ್ ಅಲ್ಲಿ ಯೂಸ್ ಮಾಡ್ಕೊಂಡು 4 ಲೇಯರ್ ಫ್ಲವರ್ ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.